12 ವರ್ಷದ ಹಿಂದೆ ಅನಿಸುತ್ತೆ, ನಾನು ಹಿಮಾಲಯನ್ ಬ್ಲೆಂಡರ್ ಅಂತ ಒಂದು ಪುಸ್ತಕವನ್ನು ಓದಿದ್ದೆ. 1962ರ ಯುದ್ಧದಲ್ಲಿ ಪಾಲ್ಗೊಂಡಿದ್ದ ಬ್ರಿಗೇಡಿಯರ್ ಜಾನ್ ಪಿ ದಳವಿಯವರು ತಮ್ಮ ಅನುಭವಗಳನ್ನು ಸೇರಿಸಿ ಬರೆದಂತಹ ಪುಸ್ತಕ ಅದು. ರವಿ ಬೆಳಗೆರೆ ಅವರು ಅದನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಬಹುಶಃ ಚೀನಾ ಮತ್ತು ಭಾರತದ ನಡುವೆ ನಡೆದಂತಹ ಈ 1962ರ ಯುದ್ಧದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದಕ್ಕಿಂತ ಒಳ್ಳೆಯ ಪುಸ್ತಕ ಇನ್ನೊಂದಿದೆ ಅಂತ ನಂಗೆ ಅನ್ಸೋದಿಲ್ಲ. ಅದೇ ಯುದ್ಧದ ಮೇಲೆ ಆಧಾರಿತವಾಗಿರುವಂತಹ 120 ಬಹಾದೂರ್ ಅನ್ನುವಂತಹ ಒಂದು ಚಿತ್ರ ಕೆಲ ದಿನಗಳ ಹಿಂದೆ ಬಿಡುಗಡೆಯಾಗಿತ್ತು. ಬನ್ನಿ ಈ ಚಿತ್ರದ ಜೊತೆ ನನ್ನ ಅನುಭವ ಹೇಗಿತ್ತು ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಬುಕ್ಸ್ ಅಂಡ್ ಬಾಕ್ಸ್ ಆಫೀಸ್ ಚಾನಲ್ಗೆ ಸ್ವಾಗತ. ನವೆಂಬರ್ 18ರಂದು ರೆಜಾಂಗ್ಲಾದಲ್ಲಿ ನಡೆದಂತಹ ಯುದ್ಧದ ಮೇಲೆ ಆಧಾರಿತವಾಗಿರುವ ಈ ಚಿತ್ರವನ್ನು ರಜನೀಶ್ ಘೆ ಅವರು ನಿರ್ದೇಶಿಸಿದ್ದಾರೆ. ಯುದ್ಧದ ಚಿತ್ರ ಅಂದ ಕೂಡಲೇ ನಮಗೆ ನೆನಪಾಗೋದು ಬಾರ್ಡರ್ ಅನ್ನುವಂಥ ಚಿತ್ರ. ಎರಡೂ ಚಿತ್ರಗಳ ನಡುವೆ ಸಿಮಿಲಾರಿಟೀಸ್ಗಳನ್ನ ನೋಡಿದರೆ, ಬಾರ್ಡರ್ ಚಿತ್ರ ಬ್ಯಾಟಲ್ ಆಫ್ ಲೋಂಗೆವಾಲಾ ಪೋಸ್ಟ್ ಮೇಲೆ ಬೇಸ್ಡ್ ಆಗಿದ್ದರೆ, 120 ಬಹಾದೂರ್ ಅನ್ನುವಂತಹ ಚಿತ್ರ ಬ್ಯಾಟಲ್ ಆಫ್ ರೆಜಿಂಗ್ಲಾದ ಮೇಲೆ ಆಧಾರಿತವಾಗಿದೆ. ಎರಡೂ ಚಿತ್ರಗಳ ಟ್ರೀಟ್ಮೆಂಟ್ ಕೂಡ ಹೆಚ್ಚು ಕಡಿಮೆ ಅದೇ. ಇಂಥದೆಲ್ಲ ಚಿತ್ರಗಳನ್ನ ಮಾಡುವಾಗ ಒಂದು ಸೆಟ್ ಪ್ಯಾಟರ್ನ್ ಅಂತ ಇರುತ್ತೆ. ಒಂದು ಅವ್ಯವಸ್ಥಿತವಾದ ಅಶಿಸ್ತಿನಿಂದ ಕೂಡಿದಂತಹ ಸೈನಿಕರ ತಂಡ, ಅಲ್ಲಿಯವರ ನಡುವಿನ ಸಣ್ಣ ಪುಟ್ಟ ಕಿತ್ತಾಟಗಳು, ಮತಭೇದಗಳು, ಒಂದು ಯುದ್ಧದ ವಾತಾವರಣ, ಮನೆಯಲ್ಲಿ ಹಬ್ಬ ಅಥವಾ ಏನಾದರೂ ಒಂದು ಸಂಭ್ರಮದ ಪರಿಸರದಿಂದ ಯುದ್ಧಕ್ಕೆ ಮರಳುವಂತಹ ಒಬ್ಬ ನಾಯಕ, ವೈರಿಗಳ ಅಜೇಯವಾದ ಸೇನೆ ಮತ್ತು ಅವರ ನಡುವೆ ಒಂದು ಸಣ್ಣ ಹೊಡೆದಾಟ. ಸ್ಟಾರ್ಟಿಂಗಲ್ಲಿ ಒಂದು ಸಣ್ಣ ಹೊಡೆದಾಟ ಆಗುತ್ತೆ. ನಾಯಕನ ಕಡೆಯ ತಂಡದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಈ ಹೊಡೆದಾಟದಲ್ಲಿ ಅನಾವರಣ ಆಗುತ್ತೆ. ಅಲ್ಲಿಂದ ಮುಂದೆ ನಾಯಕ ಈ ಅವ್ಯವಸ್ಥಿತವಾದ ಸೈನಿಕರ ತಂಡವನ್ನು ತಗೊಂಡು ಮುಂದಿನ ಯುದ್ಧದಲ್ಲಿ ಹೇಗೆ ಪಾಲ್ಗೊಳ್ತಾನೆ ಅನ್ನೋದು ಒಂದು ಕಥೆ ಆಗಿರ್ತದೆ ಚಿತ್ರದ್ದು. ಇಲ್ಲಿ ಅವನು ತಂಡವನ್ನು ಒಂದು ಒಟ್ಟು ಮಾಡಬೇಕಾದ್ರೆ ಅಲ್ಲೊಂದು ಹಾಡು ಬರುತ್ತೆ. ಆಮೇಲೆ ತನ್ನ ಗೆಳತಿಯರನ್ನು ನೆನೆಸ್ಕೊಂಡು ಅಥವಾ ಹೆಂಡತಿ ಅಥವಾ ಮನೆಯವರನ್ನು ನೆನೆಸ್ಕೊಂಡು ಒಂದು ಹಾಡು ಬರುತ್ತೆ. ಹೀಗೆ ಎಲ್ಲ ಹಾಡುಗಳ ನಡುವೆ ಒಂದು ಕತೆ ಮುಂದುವರಿತದೆ. ಕೊನೆಗೊಂದು ಮುಖ್ಯವಾದ ಹೋರಾಟ ನಡೀತದೆ. ಅಲ್ಲಿ ಒಂದು ಗೆಲುವು ಸಿಗ್ತದೆ ಅಥವಾ ವೀರಗತಿ ಸಿಗ್ತದೆ. ಹೆಚ್ಚಿನ ಯುದ್ಧದ ಕಥೆಗಳು ಇದೇ ಸೆಟ್ ಪ್ಯಾಟರ್ನಲ್ಲೇ ನಡೀತವೆ. ಇದು ನಮ್ಮ 1962ರ ಯುದ್ಧದ ಮೇಲೆ ಆಧಾರಿತವಾಗಿರುವಂತಹ 120 ಬಹಾದೂರ್ ಅಂತ ಚಿತ್ರದ ಕಥೆಯೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಹೆಚ್ಚು ಕಡಿಮೆ ಇದೇ ಕತೆ. ಲೋಂಗೆವಾಲಾದಲ್ಲಿ ಭಾರತೀಯ ಸೇನೆಗೆ ವಾಯುಪಡೆಯಿಂದ ಸಹಕಾರ ಸಿಕ್ತು. ಅದಕ್ಕಾಗಿ ಬಾರ್ಡರ್ ಚಿತ್ರದಲ್ಲಿ ಸನ್ನಿ ದೇಒಲ್ ಗೆದ್ದರು. ಇಲ್ಲಿ ಸಹಕಾರ ಸಿಗಲಿಲ್ಲ, ವೀರಗತಿ ಸಿಕ್ತು. ಇಷ್ಟೇ ಕಥೆಯಲ್ಲಿರುವಂಥ ಡಿಫ್ರೆನ್ಸ್. ಇನ್ನೇನು ಕಥೆಯಲ್ಲಿ ಡಿಫ್ರೆನ್ಸ್ ಇಲ್ಲ. ಸೇಮ್ ಸೆಟ್ ಪ್ಯಾಟರ್ನಲ್ಲೇ ಈ ಕತೆ ಕೂಡ ನಡೆಯುತ್ತೆ. ಹಾಲಿವುಡ್ನ ಸೈನಿಕರ ಚಿತ್ರಗಳನ್ನು ನೋಡುವಾಗ ನಮಗೆ ಬೇರೆ ಥರ ಫೀಲ್ ಬರುತ್ತೆ. ಆದರೆ ಬಾಲಿವುಡ್ ಇನ್ನೂ ಆ ಮಟ್ಟಕ್ಕೆ ಏರಿಲ್ಲ. ಆದರೂ ನಮಗೆ ಬಾಲಿವುಡ್ನ ಒಂದು ಬಾರ್ಡರ್ ಚಿತ್ರ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಮುಖ್ಯವಾದ ಕಾರಣ ಸನ್ನಿ ದೇಒಲ್ ಹಾಗೂ ಸುನಿಲ್ ಶೆಟ್ಟಿ ಅವರ ಒಂದು ದಮ್ದಾರ್ ನಟನೆ. ಅಕ್ಷಯ್ ಖನ್ನಾ ಅವ್ರದೆಲ್ಲ ಒಬ್ಬರಿಗಿಂತ ಒಬ್ಬರು ಕ್ಲಾಸ್ ಇದ್ದಾರೆ ಆ ಚಿತ್ರದಲ್ಲಿ. ಅಡ್ರಿನಲ್ ರೇಟ್ ಇದೆಯಲ್ಲ, ಅದು ಆಕಾಶ ಮುಟ್ಟುವಂಥ ಮೂವಿ ಅದು. ಆದರೆ 120 ಬಹಾದೂರಲ್ಲಿ ಅದರ ಒಂದು ಕೊರತೆ ನಮಗೆ ಕಾಣುತ್ತೆ. ಫರಾನ್ ಅಖ್ತರ್ ಅವರ ನಟನೆ ಫಸ್ಟ್ ಟೈಮ್ ಸ್ವಲ್ಪ ಎವರೇಜ್ಗಿಂತ ಕೆಳಗಡೆ ಇತ್ತು ಅಂತ ನನಗನ್ನಿಸ್ತು. ಕೆಲವು ಕಡೆ ಅವರ ಡೈಲಾಗ್ಗಳ ಬರವಣಿಗೆ ತುಂಬ ಚೆನ್ನಾಗಿತ್ತು, ಆದರೆ ಅದನ್ನು ಡೆಲಿವರ್ ಮಾಡಿದ ರೀತಿ ಅಷ್ಟು ಚೆನ್ನಾಗಿದೆ ಅಂತ ನನಗನ್ನಿಸ್ಲಿಲ್ಲ. ಸನ್ನಿ ದೇಒಲ್ ಅಥವಾ ಸುನಿಲ್ ಶೆಟ್ಟಿ ಅವರ ಒಂದು ಗಡಸ್ತನ, ಮ್ಯಾನ್ಲಿನೆಸ್, ಅದರ ಕೊರತೆ ಈ ಚಿತ್ರದಲ್ಲಿ ಕಾಣ್ತಾ ಇತ್ತು. ಉಳಿದ ಪಾತ್ರಗಳಲ್ಲಿಯೂ ಕೂಡ ಆ ಒಂದು ಅಡ್ರಿನಲ್ನ ಕೊರತೆ ನಮಗೆ ಈ ಚಿತ್ರದಲ್ಲಿ ಕಾಣಿಸ್ತದೆ. ಯಾವಾಗ ಬಾರ್ಡರ್ ಚಿತ್ರದ ಜೊತೆ ನಾವು ಕಂಪೇರ್ ಮಾಡ್ತೀವಿ, ಆಗ 120 ಬಹಾದೂರ್ ಸ್ವಲ್ಪ ಕಮ್ಮಿ ಆಯ್ತೇನೋ ಅಂತ ಅನ್ನಿಸ್ತದೆ. ಇದು ಒನ್ ಲೈನ್ ರಿವ್ಯೂ. ಈಗ ನಾವು ಈ ಚಿತ್ರದ ಒಂದು ಕಂಪ್ಲೀಟ್ ಒಂದೊಂದು ವಿಭಾಗಗಳಲ್ಲಿ ಕೂಡ ಚಿತ್ರ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಎಡಿಟಿಂಗ್ ಮತ್ತು ಸಿನಿಮಾಟೋಗ್ರಫಿ. ತುತ್ಸು ನಗಾಟ ಅವರು ಸಿನಿಮಾಟೋಗ್ರಫಿಯನ್ನು ಮಾಡಿದ್ದಾರೆ ಈ ಚಿತ್ರದಲ್ಲಿ, ಮತ್ತು ಎಡಿಟಿಂಗ್ನ ರಾಮೇಶ್ವರ್ ಭಗತ್ ಅವರು ನಿರ್ವಹಿಸಿದ್ದಾರೆ. ಚಿತ್ರದ ಸಿನಿಮಾಟೋಗ್ರಫಿಯ ಬಗ್ಗೆ ಹೇಳಬೇಕಂದ್ರೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಅವರು ರೆಜಿಂಗ್ಲಾ ಪೋಸ್ಟ್, ಆ ಯುದ್ಧ ನಡೆಯುವಂಥ ಒಂದು ಕ್ಷೇತ್ರ ಏನಿತ್ತಲ್ಲ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಮಗೆ ಆ ಚಿತ್ರವನ್ನು ನೋಡಿದರೆ ಗೊತ್ತಾಗ್ಬಿಡುತ್ತೆ, ಹಾಂ ಇದು ಯುದ್ಧದ ಕ್ಷೇತ್ರ, ಇದು ಹೀಗಿದೆ, ಹೀಗೆ ಇದ್ದದ್ದಕ್ಕೆ ಹೀಗೆ ಯುದ್ಧ ಆಯಿತು ಎಲ್ಲ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಅವರು ಆ ಚಿತ್ರದ ಒಂದು ಯುದ್ಧ ಕ್ಷೇತ್ರವನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಆ್ಯಕ್ಚುಲಿ ಕಾಶ್ಮೀರದ ಪ್ರವಾಸಕ್ಕೆ ಹೋಗಿದ್ದಾಗ ಗುಲ್ಮಾರ್ಗ್ ಅನ್ನುವಂಥ ಒಂದು ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ನನ್ನ ಜೊತೆಗೆ ಏನು ಫೀಲ್ ಆಯಿತು ಅಂತ ಹೇಳಿದರೆ, ಆ ಕ್ಷೇತ್ರ ಒಂದು 800 ಅಥವಾ ಒಂದು 1000 ಫೀಟ್ ಮೇಲಿದೆ ಅದು ಸಮುದ್ರದ ಮಟ್ಟಕ್ಕಿಂತ. ಅಲ್ಲಿ ಹೋದಾಗ ಉಬ್ಬಸ ಬರುವಂಥದ್ದು ಅಥವಾ ನಮ್ಮ ಜೊತೆಗೆ ಅಕ್ಲಮಟೈಸ್ ಆಗಿರೋದಿಲ್ಲ. ಸೊ ಅದನ್ನೆಲ್ಲ ಅಲ್ಲಿ ಚೆನ್ನಾಗಿ ತೋರಿಸ್ತಾರೆ. ಅಕ್ಲಮಟೈಸ್ ಆಗದಿದ್ದರೆ ಸೈನಿಕರ ಒಂದು ಪರಿಸ್ಥಿತಿ ಹೇಗಿರ್ತದೆ
ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ. ಮತ್ತು ಆ ಪ್ರದೇಶ ಕೂಡ ಹೆಚ್ಚು ಕಮ್ಮಿ ಸೇಮ್ ಇತ್ತು. ಇಲ್ಲಿ ಕೂಡ ಹಿಮ ಬೀಳ್ತದೆ, ರೆಸಿಂಗ್ಲಾದಲ್ಲಿ ಕೂಡ ಹಿಮ ಬೀಳುವಂಥದ್ದೇ ಕ್ಷೇತ್ರ ಅದು. ಮತ್ತು ಹಿಮದ ನಡುವೆ ಯುದ್ಧ ಹೇಗೆ ನಡೀತದೆ, ಅವರು ಒಂದು ಗನ್ನನ್ನು ಯೂಸ್ ಮಾಡ್ಬೇಕಾದ್ರೆ ಗನ್ ಜಾಮ್ ಆಗುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿ ಚಿತ್ರದ್ದು ತುಂಬ ಚೆನ್ನಾಗಿದೆ. ಇನ್ನು ಎಡಿಟಿಂಗ್ ವಿಷಯಕ್ಕೆ ಬಂದರೆ ಎಡಿಟಿಂಗ್ ಕೂಡ ಚೆನ್ನಾಗಿದೆ. 2 ಗಂಟೆ 20 ನಿಮಿಷದ ಚಿತ್ರ ಇದು, 17-20 ನಿಮಿಷದ ಚಿತ್ರ. ಎಲ್ಲಿ ಸಹ ಅನಿಸೋದಿಲ್ಲ ಕಿ ಈ ಒಂದು ಸೀನ್ ಬೇಡಾಗಿತ್ತು, ಈ ಸೀನ್ ಇಲ್ದಿದ್ರು ನಡೀತಿತ್ತು ಅಂತ ಅನಿಸೋದಿಲ್ಲ. ಎಲ್ಲ ಸೀನ್ಗಳು ಅಗತ್ಯವಾಗಿರುವಂತಹ ಸೀನ್ಗಳೇ. ಬಟ್ ಓವರಾಲ್ ಮೂವಿ ನೋಡಿದಾಗ ಸ್ವಲ್ಪ ಎವರೇಜ್ ಅಂತ ಅನಿಸ್ತು ಚಿತ್ರ. ಬಟ್ ಸ್ಟಿಲ್ ಸಿನಿಮಾಟೋಗ್ರಫಿ ಮತ್ತು ಎಡಿಟಿಂಗ್ ತುಂಬ ಚೆನ್ನಾಗಿದೆ ಚಿತ್ರದ್ದು. ಚಿತ್ರದ ಮ್ಯೂಸಿಕ್ ಓಕೆ ಆಗಿದೆ. ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳೋದಿಲ್ಲ, ಬಟ್ ಚೆನ್ನಾಗಿ ಓಕೆ ಕೇಳ್ಬೋದು, ಚೆನ್ನಾಗಿದೆ. ಸಂದೇಶೆ ಆತಿ ಹೈ, ಯಾಕಂದ್ರೆ ಬಾರ್ಡರ್ ಚಿತ್ರದ ಒಂದು ಹಾಡೋದು ಈಗಲೂ ನೆನಪಿದೆ. ಒಂದು 20 ವರ್ಷ ಆಯ್ತಾ ಅಂತ ಆ ಚಿತ್ರ ಬಿಡುಗಡೆಯಾಗಿ. ಸಂದೇಶೆ ಆತಿ ಹೈ ಅನ್ನುವಂಥ ಒಂದು ಹಾಡು ಈಗಲೂ ಬಾಯಲ್ಲಿದೆ. ಈವನ್ LOC ಕಾರ್ಗಿಲ್ ಅನ್ನುವಂಥ ಒಂದು ಚಿತ್ರದ ಇಕ್ ಸಾತಿ ಔರ್ ಬಿ ಥಾ, ಆ ಹಾಡು ಕೂಡ ನೆನಪಿದೆ ಈಗಲೂ ಕೂಡ. ಬಟ್ ಈ ಚಿತ್ರದ ಹಾಡುಗಳು ನೆನಪಿನಲ್ಲಿರುತ್ತೆ ಅಂತ ನನಗೆ ಅನಿಸೋದಿಲ್ಲ. ತುಂಬ ಸೇಮ್ ಅಂತ ಅನ್ನಿಸ್ತು, ತುಂಬ ಸಿಂಪಲ್ ಅಂತ ಅನ್ನಿಸ್ತು. ಲೈಕ್ ದಾದಾ ಕಿಶನ್ ಕಿ ಜೈ ಅಥವಾ ಯಾದ್ ಆತಿ ಹೈ, ಅವೆರಡು ಹಾಡುಗಳಿದ್ದಾವೆ. ಓಕೆ ಕೇಳ್ಬೋದು, ಓಕೆ ಅಷ್ಟು ಏನು ತುಂಬ ಚೆನ್ನಾಗಿಲ್ಲ, ಓಕೆ ಆಗಿದ್ದಾವೆ ಹಾಡುಗಳು. ಇನ್ನು ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂತ ಹೇಳಿದರೆ, ಫರ್ಹಾನ್ ಅಖ್ತರ್ ಅವರು ಮೇಜರ್ ಶೈತಾನ್ ಸಿಂಗ್ ಭಾಟಿ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಮತ್ತು ತುಂಬ ಜನ ಇದ್ದಾರೆ. ರಾಶಿ ಖನ್ನಾ ಅವರಿದ್ದಾರೆ, ಮತ್ತು ಅಂಕಿತ್ ಸವಿಚ್ ಅವರಿದ್ದಾರೆ, ಆಶುತೋಷ್ ಶುಕ್ಲಾ ಅವರಿದ್ದಾರೆ, ಹೀಗೆ ತುಂಬ ಜನ ಇದ್ದಾರೆ. ಅವರೆಲ್ಲರ ಆ್ಯಕ್ಟಿಂಗ್ ನನಗೆ ಸ್ವಲ್ಪ ಎವರೇಜ್ ಅಂತಲೇ ಅನ್ನಿಸ್ತು. ನಾನು ಆ್ಯಕ್ಚುಲಿ ಬಾರ್ಡರ್ ಚಿತ್ರ ಜೊತೆಗೆ ಕಂಪೇರ್ ಮಾಡ್ತೇನೆ. ಇಂತಹ ಚಿತ್ರಗಳಿಗೆ ಆ್ಯಕ್ಚುಲಿ ತುಂಬಾ ಸ್ಟ್ರಾಂಗ್ ಆ್ಯಕ್ಟಿಂಗ್ ಬೇಕಾಗುತ್ತೆ, ಸನ್ನಿ ಡಿಯೋಲ್ ಅಂತ ಆ್ಯಕ್ಟಿಂಗ್ ಬೇಕಾಗುತ್ತೆ. ಈವನ್ ನೀವು ಬಾರ್ಡರ್ ಚಿತ್ರವನ್ನೇ ನೋಡಿ, ಅಲ್ಲಿ ಸುನಿಲ್ ಶೆಟ್ಟಿ ಅವರು ಹೇಳ್ತಾರೆ ಈ ಧರ್ತಿ ಮೇರಿ ಮಾ ಹೈ. ಅದು ಆ್ಯಕ್ಚುಲಿ ನಮಗೆ ಹೇಳಬೇಕಾದ್ರೆ ಸ್ವಲ್ಪ ಕಾಮಿಡಿ ಅಂತ ಅನ್ನಿಸ್ತದೆ ಇವಾಗ, ಬಟ್ ಸ್ಟಿಲ್ ಆ ಮೂವಿಯನ್ನು ನೋಡಬೇಕಾದ್ರೆ ಹೌದು ಈ ಧರ್ತಿ ಮೇರಿ ಮಾ ಹೈ ಅನ್ನುವಂಥ ಒಂದು ಫೀಲ್ ಕೊಡ್ತದೆ. ಅದು ಅಂಥ ಒಂದು ಅಗ್ರೆಸಿವ್ ಆ್ಯಕ್ಟಿಂಗ್ ಬೇಕಾಗತ್ತೆ. ಈ ಚಿತ್ರದಲ್ಲಿ ಆ ವಿಷಯದಲ್ಲಿ ಸ್ವಲ್ಪ ವೀಕ್ ಆಯಿತು ಅಂತ ಅನಿಸ್ತದೆ. ಎಲ್ಲ ಪಾತ್ರಗಳು ಸ್ವಲ್ಪ ಒಂಥರ ಆರಾಮಾಗಿದ್ರು ಅಂತ, ಅಂದರೆ ಒಂಥರ ಲೋ ಫೀಲ್ ಆಗ್ತಿದ್ರು ಅಂತ ಅನಿಸ್ತದೆ. ಯಾವ ಪಾತ್ರದಲ್ಲಿ ಕೂಡ ಆ ಒಂದು ದಮ್ದಾರ್ನೆಸ್ ಇಲ್ಲ. ಇವನ್ ಫರ್ಹಾನ್ ಅಖ್ತರ್ ಅವರ ಕ್ಯಾರೆಕ್ಟ್ರಲ್ಲಿ ಕೂಡ ಆ ಒಂದು ಅಗ್ರೆಸಿವ್ನೆಸ್ ಇಲ್ಲ. ಟ್ರೇಲರಲ್ಲಿ ಎಷ್ಟು ಅಗ್ರೆಸಿವ್ ಸೀನ್ಗಳನ್ನ ತೋರಿಸಿದ್ರು, ಚಿತ್ರದಲ್ಲಿ ಅವರಷ್ಟೇ ಡಲ್ ಆಗಿ ಕಾಣ್ತಾರೆ. ಆ್ಯಕ್ಟಿಂಗ್ ಎಲ್ಲರದು ಎವರೇಜ್ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಡೈಲಾಗ್ ಡೆಲಿವರಿಯಲ್ಲಿ ಕೂಡ ಡೈಲಾಗ್ ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ, ಅಷ್ಟು ಚೆಂದ ಡೆಲಿವರಿ ಮಾಡಿಲ್ಲ ಅವರು ಈ ಚಿತ್ರದಲ್ಲಿ. ಚಿತ್ರದ ಡೈಲಾಗ್ಸ್ಗಳನ್ನ ಸುಮಿತ್ ಅರೋರಾ ಅವರು ಬರೆದಿದ್ದಾರೆ. ಡೈಲಾಗ್ ಡೆಲಿವರಿ ಮಾಡಿದ್ದು ಎಷ್ಟೇ ಬಕ್ವಾಸ್ ಆಗಿರಲಿ, ಆದರೆ ಡೈಲಾಗ್ಗಳು ಮಾತ್ರ ತುಂಬ ಸಖತ್ತಾಗಿದೆ. ಅಲ್ಲೊಂದು ಸೀನ್ ಬರುತ್ತೆ, ಶೈತಾನ್ ಸಿಂಗ್ ಭಾಟಿ ಅವ್ರ ಜೊತೆಗೆ ಸೈನಿಕರು ಯುದ್ಧ ಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ. ಅಲ್ಲಿ ಮಧ್ಯದಲ್ಲಿ ಅವರಿಗೊಂದು ಊರು ಸಿಗ್ತದೆ, ಬೆಟ್ಟದ ಮೇಲೆ ಒಂದು ಊರಂತ ಹೇಳಿದ್ರೆ ಒಂದು 50 ಮನೆ ಇರ್ಬೋದು, 40-50 ಮನೆ ಇರುವಂತಹ ಒಂದು ಊರು. ಅಲ್ಲಿ ಸೈನಿಕರು ಹೇಳ್ತಾರೆ ಯುದ್ಧ ಆಗ್ತಿದೆ, ನೀವು ಈ ಜಾಗವನ್ನು ಬಿಟ್ಟು ಕೆಳಗೆ ಹೋಗಿ ಅಥವಾ ಭಾರತದ ಕಡೆಗೆ ಹೋಗಿ, ಯುದ್ಧ ಮುಗಿದ ಮೇಲೆ ನೀವು ಬಂದ್ರಾಯ್ತು ಅಂತ ಹೇಳ್ತಾರೆ. ಬಟ್ ಅಲ್ಲಿಯ ಜನ ಹೋಗೋದಿಲ್ಲ, ಅವರು ಅಲ್ಲಿಯೇ ಉಳ್ಕೊಳ್ತಾಳೆ. ಅದರ ನಂತರ ನೆಕ್ಸ್ಟ್ ಡೇ ಚೈನೀಸ್ ಸೈನಿಕರು ಬಂದು ಆ ಊರನ್ನು ಸುಟ್ಟಾಕ್ತಾರೆ. ಆಗ ಸೈನಿಕ ತನ್ನ ಮೇಜರ್ಗೆ ಹೇಳ್ತಾನೆ, ಲೈಕ್ ನಾನು ಇವ್ರಿಗೆ ಮುಂಚೆನೇ ಹೇಳಿದ್ದೆ ಈ ಊರು ಬಿಟ್ಟು ಹೋಗಿ ಅಂತ, ಬಟ್ ಇವ್ರು ಹೋಗಿಲ್ಲ, ಈಗ ನೋಡಿ ಸುಟ್ಟೋಯ್ತು ಅಂತ ಆ ಥರ ಫೀಲಲ್ಲಿ ಅವ್ನು ಹೇಳ್ತಾನೆ. ಆಗ ಶೈತಾನ್ ಸಿಂಗ್ ಭಾಟಿ ಅವರು ಒಂದು ಡೈಲಾಗ್ ಹೇಳ್ತಾರೆ, ಏ ಉನ್ಕಿ ಘರ್ ಹೈ, ಇದು ಅವ್ರ ಮನೆ ಬಿಟ್ಟು ಅವ್ರು ಎಲ್ಲಿಗೆ ಹೋಗ್ತಾರೆ. ಒಂಥರ ಟಚ್ ಆಗುವಂಥ ಡೈಲಾಗ್ ಅದು. ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಆ ಡೈಲಾಗ್ ಡೆಲಿವರಿನ. ಈವನ್ ಡೈಲಾಗಲ್ಲಿ ಕೂಡ ಒಂಥರ ಆರ್ಕ್ ಕ್ರಿಯೇಟ್ ಮಾಡಿದ್ದಾರೆ. ಚಿತ್ರದ ಮೊದಲ ಸೀನಲ್ಲಿ ಹೆಂಡತಿ ಗಂಡನಿಗೆ ಹೇಳ್ತಾರೆ, ಯುದ್ಧ ಕೇವಲ ಸಾಹಸವನ್ನಲ್ಲ ಬಲಿದಾನವನ್ನು ಕೂಡ ಕೇಳ್ತದೆ ಅಂತ ಹೇಳಿ. ಲೈಕ್ ಜಂಗ್ ಸಿರ್ಫ್ ಸಾಹಸ್ ನಹಿ ಅವ್ರ ಪರಾಕ್ರಮ ನಹಿ ಬಲಿದಾನ್ ಬಿ ಮಾಂಗ್ತಿ ಹೈ, ಒಂಥರ ಆ ಥರ ಒಂದು ಡೈಲಾಗ್ ಇದೆ. ಅದೇ ಡೈಲಾಗ್ ಎಂಡಲ್ಲಿ ಶೈತಾನ್ ಸಿಂಗ್ ಭಾಟಿ ಅವರು ತನ್ನ ಸೈನಿಕರಿಗೆ ಹೇಳ್ತಾರೆ. ಸೇಮ್ ಡೈಲಾಗ್, ಡಿಫ್ರೆಂಟ್ ಆರ್ಕ್. ಡೈಲಾಗಲ್ಲಿ ಕೂಡ ಒಂಥರ ಆರ್ಕ್ ಕ್ರಿಯೇಟ್ ಮಾಡಿದ್ದಾರೆ. ಅದು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತು ಅದು. ಇದಕ್ಕಿಂತ ಒಂದು ಇಷ್ಟ ಆದ ಡೈಲಾಗ್ ಅಂತ ಹೇಳಿದರೆ, ಅವರು ತಮ್ಮ ಸೈನಿಕರಿಗೆ ಒಂದು ಹುರಿದುಂಬಿಸುವಾಗ, ಹಮ್ ಸಬ್ ಕಿಸಾನ್ ಕಿ ಬೇಟೆ ಹೈ, ಜಮೀನ್ ಕೆ ಲಿಯೆ ಲಡ್ನಾ ತೋ ಹಮಾರಾ ಯೇ ಹೈ ನಿಯತಿ ಹೈ. ಲೈಕ್ ನಮ್ಮ ಒಂದು ಜೀವನ ಕ್ರಮದಲ್ಲೇ ಬಂದಿದೆ ಅದು, ಜಮೀನಿಗಾಗಿ ಹೊಡೆದಾಡೋದು. ಅದೊಂದು ಡೈಲಾಗ್ ತುಂಬ ಚೆನ್ನಾಗಿದೆ. ನಮ್ಮನ್ನೊಂದು ಮಣ್ಣಿನ ಜೊತೆಗೆ ಕನೆಕ್ಟ್ ಮಾಡ್ತದೆ, ಸೈನಿಕರನ್ನು ಮಣ್ಣಿನ ಜೊತೆ ಕನೆಕ್ಟ್ ಮಾಡುವಂಥ ಡೈಲಾಗ್ ಅದು. ತುಂಬ ಚೆನ್ನಾಗಿದೆ. ಡೈಲಾಗನ್ನು ಬರೆದಿರೋದು ತುಂಬಾ ಚೆನ್ನಾಗಿದೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇನ್ನು ಚಿತ್ರದ ಟ್ರೀಟ್ಮೆಂಟ್ ವರ್ಕ್ ಆಗಲ್ಲ.
ಚೆನ್ನಾಗಿಲ್ಲ ಚಿತ್ರದ ಟ್ರೀಟ್ಮೆಂಟ್. ಆ್ಯಕ್ಚುಲಿ ಯುದ್ಧ ಶುರುವಾಗೋದು 20 ಅಕ್ಟೋಬರ್ 1962ರಲ್ಲಿ ಮತ್ತು ಮುಗಿಯೋದು 21 ನವೆಂಬರ್ 1962ರಲ್ಲಿ. ಈ ರೆಜಿಂಗ್ಲಾ ಯುದ್ಧ ನಡೆಯೋದು 18 ನವೆಂಬರ್ 1962ರಂದು. ಅಂದರೆ ಯುದ್ಧ ಹೆಚ್ಚು ಕಮ್ಮಿ ಮುಗೀಲಿಕ್ಕೆ ಬರಬೇಕಾದ್ರೆ ಆದಂಥ ಒಂದು ಹೋರಾಟ ಇದು. ಇಷ್ಟು ಹೊತ್ತಿಗೆ ಎಲ್ಲ ಕಡೆಗೆ ಸೋತಿರುವಾಗ ಸೈನಿಕರ ಒಂದು ಕಾನ್ಫಿಡೆನ್ಸ್ ಆಲ್ ಟೈಮ್ ಲೋ ಆಗಿರಬೇಕು. ಈವನ್ ಜಾನ್ ಪಿ ದಳವಿ ಅವರು ಬರೆದಿದ್ದಂಥ ಹಿಮಾಲಯನ್ ಬ್ಲಂಡರ್ ಪುಸ್ತಕವನ್ನು ಓದಿದಾಗ ಇದೇ ಫೀಲ್ ಬರುತ್ತೆ. ಆ ಯುದ್ಧದ ಆರಂಭದಿಂದನೂ ಕೂಡ ಭಾರತೀಯ ಸೇನೆ ಒಂಥರ ಲೋ ಫೀಲಲ್ಲೇ ಇತ್ತು. ಸರಿಯಾದ ಮದ್ದುಗುಂಡಿಲ್ಲ, ಅಕ್ಲಮಟೈಸ್ ಆಗಿಲ್ಲ, ಬಟ್ಟೆ ಕಂಬಳಿ ಇಲ್ಲ, ಊಟ ಉಳಿದುಕೊಳ್ಳುವಂಥ ವ್ಯವಸ್ಥೆ ಇಲ್ಲ, ಮದ್ದುಗುಂಡುಗಳು ಕೂಡ ಇಲ್ಲ. ಈ ಒಂದು ಹತಾಶೆ, ನಿರಾಶೆ ಅನ್ನೋದಿದೆಯಲ್ಲ, ಬ್ರಿಗೇಡಿಯರ್ ಜಾನ್ ಪಿ ದಳವಿಯವರ ಪುಸ್ತಕದ ಪ್ರತಿ ಪುಟದಲ್ಲಿಯೂ ಕೂಡ ಕಾಣ್ತದೆ. ಆದರೆ ಚಿತ್ರದಲ್ಲಿ ಅಂಥದ್ದೇನೂ ನಡೆಯೋದೇ ಇಲ್ಲ. ಅವ್ರು ಹಾಡ್ತಿದ್ದಾರೆ, ತಮಾಷೆ ಮಾಡ್ತಿದ್ದಾರೆ, ಅವ್ರ ಕೈಯಲ್ಲಿ ಮದ್ದುಗುಂಡಿಲ್ಲ ಅನ್ನೋದನ್ನು ಹೇಳಿದ್ದಾರೆ, ಜರ್ಕಿನ್ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಬಟ್ ಆ ಒಂದು ಅಸಹಾಯಕತೆ ಅಥವಾ ಒಂದು ಹತಾಶೆಯ ಭಾವನೆ ಅಲ್ಲಿ ಕಾಣೋದಿಲ್ಲ ಚಿತ್ರದಲ್ಲಿ. ಸ್ವಲ್ಪ ಯೋಚಿಸಿ, ಸರಿಯಾದ ವ್ಯವಸ್ಥೆ ಇಲ್ಲ, ಆಯುಧಗಳಿಲ್ಲ, ಸೋತ ಮನಸ್ಥಿತಿಯಲ್ಲಿರುವ ಸೈನಿಕರ ಜೊತೆ, ಅದು 120 ಜನ ಸೈನಿಕರು, ತುಂಬ ಕಡಿಮೆ ಸೈನಿಕರ ಜೊತೆ 1000ಕ್ಕಿಂತ ಹೆಚ್ಚು ಚೀನಿಗಳನ್ನು ಕೊಂದಿದ್ದಿದೆಯಲ್ಲ, ಶೈತಾನ್ ಸಿಂಗ್ ಅವರು ಅಕ್ಷರಶಃ ತಾಂಡವ ನಡೆಸ್ತಾರೆ ರೆಜಿಂಗ್ಲಾದಲ್ಲಿ. ಕತೆ ಹೇಗಿರ್ಬೋದಿತ್ತು, ಎಷ್ಟು ಅಗ್ರೆಸಿವ್ ಆಗಿರ್ಬೋದಿತ್ತು ಆ ಚಿತ್ರ. ಒಂದು ದೃಶ್ಯ ಹೇಳ್ತೇನೆ, ನನಗೆ ಒಂದು ನೆನಪಾದ ಹಾಗೆ. ಸೈನಿಕರು ಕೇಳ್ತಾರೆ, ನಾವು ಯಾರಿಗಾಗಿ ಹೋರಾಡ್ತಿದ್ದೇವೆ? ಹಿಂದಿ ಚೀನಿ ಬಾಯ್ ಬಾಯ್ ಅಂತ ಇಡೀ ದೇಶ ಕುಣಿತಾ ಇದೆ, ನಮ್ಗೆ ಯಾಕೆ ಬೇಕು ಇವು ಸಾಬರಿ? ಲಿಟ್ರಲಿ ಈ ಪ್ರಶ್ನೆಯನ್ನು ಪುಸ್ತಕದ ಪ್ರತಿ ಪುಟದಲ್ಲಿ ಸೈನಿಕರು ಕೇಳ್ತಾರೆ. ಹಿಮಾಲಯನ್ ಬ್ಲೆಂಡರ್ ಪುಸ್ತಕದಲ್ಲಿ ಸೇನೆಯಲ್ಲಿ ಸುಮಾರು ಸಮಸ್ಯೆಗಳಿರ್ತದೆ. ಸೇನೆಯಲ್ಲಿ ಮುಂಬಡ್ತಿಯ ವಿಷಯದಲ್ಲಿ ಒಂದು ಕಿತ್ತಾಟ ಆಗ್ತಾ ಇರ್ತದೆ, ಸಂಬಳದ ವಿಷಯದಲ್ಲಿ ಕಿತ್ತಾಟ ಆಗ್ತಾ ಇರ್ತದೆ, ಆಯುಧ, ಸಮವಸ್ತ್ರ, ಪ್ರತಿ ವಿಷಯದಲ್ಲಿ ಕೂಡ ಸೇನೆ ಮತ್ತು ಸರ್ಕಾರದ ನಡುವೆ ಒಂಥರ ಕಿತ್ತಾಟ ನಡೀತಾನೆ ಇರ್ತದೆ. 1950ರಿಂದ 1962 ತನಕ ಈ ಒಂದು ಕಿತ್ತಾಟ ನಡೀತಾನೆ ಇರ್ತದೆ. ಇದನ್ನೆಲ್ಲ ಹಿಮಾಲಯನ್ ಬ್ಲೆಂಡರ್ ಅನ್ನುವಂಥ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಆ ಮೂಮೆಂಟಲ್ಲಿ ಭಾರತೀಯ ಸೇನೆಗೆ ಆ ಯುದ್ಧ ಬೇಕಾಗಿರಲಿಲ್ಲ. ದೇ ಲಿಟ್ರಲಿ ಡೋಂಟ್ ವಾಂಟ್ ದಟ್ ಫೈಟ್. ಆದರೆ ಅದು ಯುದ್ಧ ನಡೀತದೆ. ಹಾಗೆ ನಡಿಬೇಕಿದ್ರೆ ಆ ಸೈನಿಕರ ಹತಾಶೆಯನ್ನು ಹಿಮಾಲಯನ್ ಬ್ಲೆಂಡರ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಚಿತ್ರದಲ್ಲಿ ಈ ಡೈಲಾಗ್ ಮಿಸ್ ಆಗಿದೆ, ಇಂಥ ಡೈಲಾಗ್ಗಳಿಲ್ಲ. ನನಗನ್ನಿಸಿದ್ದು, ಇಂಥ ಒಂದು ಡೈಲಾಗ್ ಇದ್ದಿದ್ರೆ, ಸೈನಿಕ ಇಂಥ ಪ್ರಶ್ನೆಯನ್ನು ಕೇಳಿದಿದ್ರೆ, ಮತ್ತು ಆಗ ಶೈತಾನ್ ಸಿಂಗ್ ಭಾಟಿ ಆ ಸುಟ್ಟೋಗ್ತಿರುವಂತಹ ಊರನ್ನು ತೋರಿಸಿ, ನಾವಿಂತಹ ಊರುಗಳಿಗಾಗಿ ಹೋರಾಡಬೇಕು, ನಾವು ಇವತ್ತು ಇಲ್ಲಿ ಹೋರಾಡಿಲ್ಲ ಅಂತ ಹೇಳಿದರೆ ಇವರು ನಾಳೆ ನಮ್ಮ ಮನೆಗೆ ಬರ್ತಾರೆ, ನಮ್ಮ ಹೆಂಡತಿ ಮಕ್ಕಳ ಕಡೆಗೆ ಬರ್ತಾರೆ, ಅಲ್ಲಿ ಸುಟ್ಟಾಕ್ತಾರೆ. ಅದನ್ನು ಹೇಳಿ ಜನರನ್ನು ಪ್ರೋತ್ಸಾಹಿಸಬಹುದಿತ್ತು. ಲೈಕ್, ಜಿಸ್ तलवार को उठाने के लिए मैं आज इनकार कर रहा हूँ, कल वही तलवार उठाने के लिए मेरा बेटा मजबूर होगा. ಇಂತಹ ಒಂದು ಡೈಲಾಗ್ ಇದ್ದಿದ್ದರೆ ಕ್ರೇಜಿ ಆಗಿರ್ತಿತ್ತು ಚಿತ್ರ, ಸಖತ್ ಕ್ರೇಜಿ ಆಗಿರ್ತಿತ್ತು. ಮತ್ತು ಅದನ್ನು ಅದೇ ಭಾವನೆಯಲ್ಲಿ ಹೇಳಿದಿದ್ರೆ ಚಿತ್ರ ತುಂಬಾ ಕ್ರೇಜಿ ಆಗಿರ್ತಿತ್ತು. ಈ ಚಿತ್ರವನ್ನು ನೋಡುವಾಗ, ಮತ್ತು ಚಿತ್ರ ನೋಡಿ ಬಂದ ಮೇಲೆ ಹಿಮಾಲಯನ್ ಬ್ಲೆಂಡರ್ ಪುಸ್ತಕವನ್ನು ಇನ್ನೊಮ್ಮೆ ಓದುವಾಗ ನನಗೆ ಒಂದು ವಿಷಯ ತಲೆಗೆ ಬಂತು. ಶೈತಾನ್ ಸಿಂಗ್ ಭಾಟಿ ಒಬ್ಬರು ರಾಜಪೂತರು, ಮತ್ತು ಅವರು ಯುದ್ಧ ನಡೆಸುವಂಥ ಚಾರ್ಲಿ ಕಂಪನಿ ಏನಿದೆಯಲ್ಲ, ಅದರಲ್ಲಿ ಹೆಚ್ಚಿನವರಿದ್ದದ್ದು ಅಹಿರ್ ಸೈನಿಕರು, ಯಾದವ ಸೈನಿಕರು. ಶೈತಾನ್ ಸಿಂಗ್ ಭಾಟಿ ಅವರೊಂದು ರಾಜಪೂತರಾಗಿರೋದ್ರಿಂದ ರಾಜಪೂತರಲ್ಲಿ ಒಂದು ಸಂಪ್ರದಾಯ ಇದೆ. ಯಾವುದಾದ್ರೂ ಒಂದು ಯುದ್ಧ ಗೆಲ್ಲಲಿಕ್ಕೆ ಅವರಿಗೆ ಆಗೋದಿಲ್ಲ ಅಂತ ಹೇಳಿದರೆ ಆ ಊರಿನ ಹೆಂಗಸರೆಲ್ಲ ಜೋಹರ್ ಮಾಡಿಕೊಳ್ತಾರೆ, ಅಂದರೆ ಒಂದು ಬೆಂಕಿಗೆ ಹಾರಿ ತಮ್ಮ ಜೀವವನ್ನು ಕೊಡ್ತಾರೆ. ಮತ್ತು ಗಂಡಸರು ಸಾಕ ಅನ್ನುವಂಥ ಒಂದು ಸಂಪ್ರದಾಯವನ್ನು ಪಾಲಿಸ್ತಾರೆ. ಅಂತ ಹೇಳಿದರೆ ಯುದ್ಧದಲ್ಲಿ ಎಷ್ಟು ಹೆಚ್ಚು ಜನರನ್ನು ಸಾಯಿಸ್ಲಿಕ್ಕಾಗತ್ತೋ ಅವರನ್ನು ಸಾಯಿಸ್ಬಿಡೋದು. ರೆಜಿಂಗ್ಲಾ ಯುದ್ಧದ ಬಗ್ಗೆ ನೋಡಿದಾಗ ನನಗೆ ಅನ್ನಿಸಿದ್ದು ಇದೇ ಒಂದು ವಿಷಯ. ಅಹಿರ್ ಸೈನಿಕರು ತಮ್ಮ ರಜಪೂತ್ ನಾಯಕನ ನೇತೃತ್ವದಲ್ಲಿ ಅಲ್ಲಿ ಸಾಕ ಮಾಡಿದರು. ಇಲ್ಲದಿದ್ದರೆ 120 ಸೈನಿಕರು ಆ ಒಂದು ಯುದ್ಧದ ಬಗ್ಗೆ ನನಗೆ ಓದಿದಾಗ, ವರದಿ ಓದಿದಾಗ ಗೊತ್ತಾದದ್ದು, 1400 ಜನರನ್ನು ಕೊಂದಿದ್ದಾರೆ. 120 1400 ಜನರನ್ನು ಕೊಂದಿದ್ದಾರೆ, ಅಂದರೆ 1:10ಗಿಂತ ಜಾಸ್ತಿ. ಇಂಪಾಸಿಬಲ್. ಲೈಕ್, ಅದನ್ನು ತುಂಬ ಕ್ರೇಜಿ ಇದೆ ಅದು. ಆ ಯುದ್ಧ ಓದುವಾಗ ತುಂಬ ಕ್ರೇಜಿ ಯುದ್ಧ ಅದು. ತುಂಬ ಚೆನ್ನಾಗಿ ತೋರಿಸ್ಬೋದಿತ್ತು. ರೆಜಿಂಗ್ಲಾ ಯುದ್ಧದ ಬಗ್ಗೆ ನಾನು ಭಾರತೀಯ ಸೈನಿಕರ ಒಂದು ಬಾಯಿಂದ ಕೇಳಿದ್ದೇನೆ. ಅಂತ ಹೇಳಿದರೆ ಅವರ ಇಂಟರ್ವ್ಯೂಗಳನ್ನೆಲ್ಲ ನೋಡುವಾಗ ಶೈತಾನ್ ಸಿಂಗ್ ಭಾಟಿ ಮತ್ತು ಚಾರ್ಲಿ ಕಂಪ್ನಿ ಅಂತ ಹೇಳುವಾಗ ಅವರ ಕಣ್ಣಲ್ಲೊಂದು ಹೊಳಪು ಕಾಣಿಸ್ತದೆ. ಲೈಕ್, ದೇ ಆರ್ ಇನ್ಸ್ಪಿರೇಷನ್, ದೇ ಆರ್ ಲಿಟ್ರಲಿ ಇನ್ಸ್ಪಿರೇಷನ್. ಅವರು ಆ ಒಂದು ಹೊಳಪು ಇದೆಯಲ್ಲ, ಅದು ಅಲ್ಲಿ ನಡೆದಂತಹ ಕಥೆಯನ್ನು ಹೇಳ್ತದೆ. ಈವನ್ ಪುಸ್ತಕದಲ್ಲಿ ಕೂಡ ಬ್ರಿಗೇಡಿಯರ್ ಸಾಹೇಬರು ತಾನು ಚೀನಿಯರ ಬಂದಿಯಾಗಿದ್ದಾಗ ರೆಜಿಂಗ್ಲಾ ಯುದ್ಧದ ಬಗ್ಗೆ ಕೇಳಿದ್ದನ್ನು ಹೇಳ್ತಾರೆ. ಆ್ಯಕ್ಚುಲಿ ಆ ಪುಸ್ತಕದಲ್ಲಿರುವಂತಹ ಹತಾಶೆ, ನಿರಾಶೆಯ 1% ಕೂಡ ಈ ಚಿತ್ರದಲ್ಲಿ ತೋರಿಸಿದ್ರು
ಚಿತ್ರ ಕ್ರೇಜಿ ಆಗಿರ್ತಿತ್ತು. ಉಳಿದಂತೆ ಟೆಕ್ನಿಕಲ್ ವಿಷಯದಲ್ಲಿ ಚಿತ್ರ ತುಂಬ ಚೆನ್ನಾಗಿದೆ. ಮೊದಲೇ ಹೇಳಿದಾಗೆ ಎಡಿಟಿಂಗ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಆದರೆ ಅದೇ ವಿಷಯ ಬರುತ್ತೆ. ಯಾಕಂದರೆ ಪುಸ್ತಕವನ್ನು ಓದಿದ ಮೇಲೆ ಅಲ್ಲಿನ ವಿಷಯ, ಅಲ್ಲಿ ಆ್ಯಕ್ಚುಲಿ ಆ ಯುದ್ಧದಲ್ಲಿ ಹೇಗೆ ಒಂದು ಸೀನ್ ಇತ್ತು ಅನ್ನೋದನ್ನು ತಿಳ್ಕೊಂಡ ಮೇಲೆ ಚಿತ್ರ ಸ್ವಲ್ಪ ಡಲ್ ಅಂತ ಅನ್ನಿಸ್ತದೆ, ತುಂಬಾ ಡಲ್ ಅಂತ ಅನ್ನಿಸ್ತದೆ. (1962) ಯುದ್ಧದ ಮೇಲೆ ಆಧಾರಿತವಾಗಿರುವಂತಹ ಚಿತ್ರಗಳಲ್ಲಿ ಇದು ಎರಡನೇ ಅತಿ ಉತ್ತಮವಾದ ಚಿತ್ರ ಅಂತ ಹೇಳ್ಬೋದು. ಯಾಕಂದರೆ 1962 ಯುದ್ಧದ ಮೇಲೆ ಹೆಚ್ಚು ಚಿತ್ರಗಳು ಬಂದೇ ಇಲ್ಲ, 3-4 ಚಿತ್ರಗಳು ಬಂದಿರ್ಬೋದು ಅಷ್ಟೇ. ಅದರಲ್ಲಿ ಇದು ಎರಡನೇ ಅತ್ಯುತ್ತಮವಾದ ಚಿತ್ರ ಅಂತ ಹೇಳ್ಬೋದು. ಮೊದಲನೇ ಚಿತ್ರ ಯಾವುದು? ನೀವು ಹೇಳಿ, ನಿಮಗೆ ಸ್ವಲ್ಪ ಕೆಲಸ ಕೊಡ್ತೇನೆ ನಾನು. ಕಮೆಂಟಲ್ಲಿ ಹೇಳಿ ಮೊದಲನೇ ಅತ್ಯುತ್ತಮವಾದ ಚಿತ್ರ ಯಾವುದು ಅಂತ. ಒಂದು ಕ್ಲೂ ಕೂಡ ಕೊಡ್ತೇನೆ, ಅದು ಕನ್ನಡದ ಚಿತ್ರ. ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೇನೆ. ನನ್ನ ಪ್ರಯತ್ನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.